ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ರಂಜೂಸ್ ಕಿಚನ್ ಟೈಮ್. ಇವತ್ತು ನಾನು ಚಿಕನ್ ಕೀಮಾ ಉಂಡೆ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ. ನಾನಿಲ್ಲಿ ಹೇಳ್ಕೊಟ್ಟಿರೋ ರೀತಿ ಮಾಡಿದ್ರೆ ನಿಮ್ಗೆ ಉಂಡೆ ಒಂಚೂರು ಕೂಡ ಒಡೆಯೋದಿಲ್ಲ, ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದ್ಲಿಗೆ ಒಂದು ಕಡಾಯಿಯಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಚಕ್ಕೆ, ಲವಂಗ, ಸೋಂಪು, ಜೀರಿಗೆ, ಮೆಣಸು, ಒಂಚೂರು ಕಲ್ಲು ಹಾಕೊಳ್ತಾ ಇದೀನಿ. ಹಾಕೊಂಡು ಈಗ ಅದಕ್ಕೆ 1 ಇಲ್ಲ 1.5 ಟೀ ಸ್ಪೂನ್ ಅಷ್ಟು ಗಸಗಸೆನ ಹಾಕೊಳ್ತೇನೆ. ಗಸಗಸೆ ಇಲ್ಲ ಅಂತಂದ್ರು ಒಂಚೂರು ಕಡಲೆ ಪಪ್ಪನ್ನ ಹಾಕೊಂಡ್ರು ನಡೆಯುತ್ತೆ ಫ್ರೆಂಡ್ಸ್. ಅದಾದ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತೇನೆ. 1 ಇಲ್ಲ 2 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು, ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ. ನಾನು ಇಲ್ಲಿ ಖಾರದ ಪುಡಿ ಕೂಡ ಹಾಕೊಳ್ತೀನಿ, ಹಾಗಾಗಿ 4 ಹಸಿಮೆಣಸಿನಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು 1 ನಿಮಿಷ. ಅದಾದ ನಂತರ ಇದಕ್ಕೆ 2 ಮೀಡಿಯಂ ಸೈಜ್ದು 2 ಇಲ್ಲ ಅಂದ್ರೆ 3 ಈರುಳ್ಳಿನ ಹಾಕೊಳ್ತೇನೆ. ಹಾಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಈಗ ಅದಕ್ಕೆ 1 ಟೊಮೆಟೊನ ಸಣ್ಣಗೆ ಕಟ್ ಮಾಡಿ ಹಾಕೊಳ್ತೇನೆ. ಅದ್ರ ಜೊತೆಗೆ 1 ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಟೊಮೆಟೊ ಈರುಳ್ಳಿ ಎಲ್ಲ ಬಾಡೋವರೆಗೂ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಫ್ರೈ ಆದ್ಮೇಲೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಬೇಕು. ಆಫ್ ಮಾಡ್ಕೊಂಡು ಈಗ ಅದಕ್ಕೆ 2.5 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ಟವ್ ಆನ್ ಅಲ್ಲಿ ಇಡಬಾರ್ದು, ಜಸ್ಟ್ ಬಿಸಿ ಆದ್ರೆ ಸಾಕು ಇದು ಧನಿಯಾ ಪುಡಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ 1/4 ಕಪ್ ಅಷ್ಟು ತೆಂಗಿನಕಾಯಿ, ಹಾಗೆ ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಶುಂಠಿ ಮತ್ತು 1 ಟೀ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ತಾ ಇದೀನಿ. ಹಾಕೊಂಡು ತಣ್ಣಗಾದ್ಮೇಲೆ ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಳ್ಬೇಕು ಫ್ರೆಂಡ್ಸ್. ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಈಗ ಒಂದು ಕುಕ್ಕರ್ ಅಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತೇನೆ. ಈಗ ಅದಕ್ಕೆ 1/4 ಕೆಜಿ ಅಷ್ಟು ಚಿಕನ್ ನ ಹಾಕೊಳ್ತೇನೆ, ಅಂದ್ರೆ ಮೂಳೆ ಪೀಸ್ ಏನಿರುತ್ತೆ ಅಂತದ್ನ ಹಾಕೊಳ್ತಾ ಇದೀನಿ. ಇದು ಹಾಕೊಂಡ್ರೆ ನಿಮ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಕೊಂಡಿಲ್ಲ ಅಂದ್ರೆ ಏನ್ ತೊಂದ್ರೆ ಇಲ್ಲ, ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು 1/4 ಕೆಜಿ ಅಷ್ಟು ಹಾಕೊಂಡು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಅರಿಶಿನ ಪುಡಿ ಹಾಕೊಂಡು ಫ್ರೈ ಆದ ನಂತರ ನಾವ್ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಅದ್ರಲ್ಲೂ 3/4 ಭಾಗದಷ್ಟು ಮಸಾಲಾನ ಫುಲ್ ಹಾಕೊಳ್ತೇನೆ. 1/4 ಭಾಗ ಹಾಗೆ ಇಟ್ಕೊಂಡಿದೀನಿ ಜಾರಲ್ಲಿ. ಈ ರೀತಿ ಇದನ್ನ ಹಾಕೊಂಡು ಈಗ ಅದಕ್ಕೆ 1 ಇಲ್ಲ 1.5 ಟೀ ಸ್ಪೂನ್ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ 1 ನಿಮಿಷ. ಈಗಿದು ಚೆನ್ನಾಗಿ ಫ್ರೈ ಆದ್ಮೇಲೆ ಅದಕ್ಕೆ ಒಂದ್ ಸ್ವಲ್ಪ ನೀರನ್ನು ನಾನು ಅರ್ಧ ಕಪ್ ಅಷ್ಟು ನೀರ್ನ ಹಾಕಿ ಚಿಕನ್ ಬಂದು ಬೇಯಲಿಕ್ಕೆ ಬಿಡಿ, ಅಂದ್ರೆ ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸಿ. ಈಗ ನಾವು ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ, ಉಳಿಸಿಟ್ಕೊಂಡಿದ್ವಲ್ಲ, ಆ ಜಾರಿಗೆ 400 ಗ್ರಾಮ್ ಅಷ್ಟು ಚಿಕನ್ ನ ಹಾಕೊಳ್ತೇನೆ. ಅಂದ್ರೆ ಬೋನ್ಲೆಸ್ ಪೀಸಸ್ ಹಾಕೊಂಡು ಒಂಚೂರು ಖಾರದ ಪುಡಿ ಹಾಕೊಳ್ತೇನೆ, ಸ್ವಲ್ಪ ಖಾರದ ಪುಡಿ, ಹಾಗೆ ಇದಕ್ಕೆ ಮಾತ್ರ ರುಚಿಗೆ ಎಷ್ಟು ಬೇಕು ಚಿಕನ್ಗೆ ಮಾತ್ರ ಅಷ್ಟು ಉಪ್ಪು ಹಾಕೊಂಡು ಅದಕ್ಕೆ 1 ಮೊಟ್ಟೆನ ಒಡೆದು ಹಾಕೊಳ್ತಾ ಇದೀನಿ. ಹಾಗೆ ಕಡ್ಲೆ ಪಪ್ಪು ಇದೆಯಲ್ಲ, ಹುರಿಗಡ್ಲೆ ಏನ್ ಬರುತ್ತೆ ಅದು ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ 2.5 ಟೀ ಸ್ಪೂನ್ ಅಷ್ಟು ಹಾಕೊಳ್ತೀನಿ. ಜಾಸ್ತಿ ಹಾಕೊಳಕ್ ಹೋಗ್ಬಿಡಿ ಫ್ರೆಂಡ್ಸ್, ಸ್ವಲ್ಪ ನೀರಂಗೆ ಬರುತ್ತೆ ರುಬ್ಕೊಂಡ್ರೆ. ಈ ರೀತಿ ಬರುತ್ತೆ ನೋಡಿ ಮಸಾಲ. ನೀವು ಜಾಸ್ತಿ ರುಬ್ಕೊಳಕ್ ಹೋಗ್ಬಾರ್ದು, 1 ರಿಂದ 2 ಸಲ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು ಮಿಕ್ಸಿನ. ಈ ರೀತಿ ಉಂಡೆನ ಕಟ್ಟಿ ಎತ್ತಿಟ್ಕೊಳ್ಬೇಕು. ನಿಮ್ಗೆ ಶೇಪ್ ಬಂದಿಲ್ಲ ಅಂದ್ರೂ ತೊಂದ್ರೆ ಇಲ್ಲ, 1 ನಿಮಿಷ ಬಿಟ್ರೆ ನಿಮ್ಗೆ ನೀಟಾಗಿ ನೀರ್ ಒಂಚೂರು ಡ್ರೈ ಆಗಿ ಸ್ವಲ್ಪ ಶೇಪ್ ಬರುತ್ತೆ. ನೀವು ಜಾಸ್ತಿ ಕೂಡ ರುಬ್ಕೊಳಕ್ ಹೋಗ್ಬಾರ್ದು, ಪೀಸ್ ಬಂದು ಹಾಗೆ ಇರ್ಬೇಕು. ಈ ರೀತಿ ಉಂಡೆ ಎಲ್ಲ ಕಟ್ಟಿ ಆದ ನಂತರ ಇಲ್ಲಿ ಚಿಕನ್ 3/4 ಭಾಗ ಬೆಂದಿದೆ. ಈಗ ಅದಕ್ಕೆ ನಾನಿಲ್ಲಿ 2 ರಿಂದ 2.5 ಕಪ್ ಅಷ್ಟು ನೀರನ್ನ ಸೇರಿಸ್ಕೊಳ್ತೇನೆ. ನೀವು ನೋಡಿ ಥಿಕ್ನೆಸ್ ಯಾವ ರೀತಿ ಬೇಕು ಅಂತ ನೀರನ್ನ ಸೇರಿಸ್ಕೊಂಡು ಬರೀ ಗ್ರೇವಿಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದೀನಿ. ಇದು ಗ್ರೇವಿ ಬಂದು ಮಾಡುವಾಗ ಸ್ವಲ್ಪ ನೀರಂಗಿರ್ಲಿ, ಎಲ್ಲ ಅಡ್ಗೆ ಎಲ್ಲ ಆದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಗ್ರೇವಿ. ಸೊ ಈ ನೀರು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ಬೇಕು. ಕುದಿಯೋಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಒಂದು ಕುದಿ ಬಂದ್ಮೇಲೆ ಸ್ಟವ್ ನ ಆಫ್ ಮಾಡ್ಬಿಡ್ಬೇಕು ಫ್ರೆಂಡ್ಸ್. ಸ್ಟವ್ ಆಫ್ ಮಾಡಿದ್ಮೇಲೆ ನಾವಿಲ್ಲಿ ಉಂಡೆ ಮಾಡಿಟ್ಕೊಂಡಿದ್ವಲ್ಲ ಚಿಕನ್ ಕೀಮಾ ಉಂಡೆ, ಅದನ್ನ ಒಂದೊಂದಾಗೆ ಬಿಡ್ಬೇಕು. ಸ್ಟವ್ ಮಾತ್ರ ಆನ್ ಅಲ್ಲಿ ಇರ್ಬಾರ್ದು, ಆನ್ ಅಲ್ಲಿ ಇದ್ರೆ ಒಡೆದೋಗ್ಬಿಡುತ್ತೆ ಉಂಡೆ. ಸೊ ಈ ರೀತಿ ನಿಧಾನವಾಗಿ ಒಂದೊಂದೇ ಹಾಕಿ ಮುಚ್ಚಳನ ಮುಚ್ಚಿ 1/4 ಗಂಟೆ ಹಾಗೆ ಬಿಟ್ಬಿಡಿ. ಸ್ಟವ್ ಆನ್ ಮಾಡ್ಬಿಡಿ. 1/4 ಗಂಟೆ ಆದ್ಮೇಲೆ ಸ್ಟವ್ ಆನ್ ಮಾಡಿ ಲೋ ಅಂದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ 10 ನಿಮಿಷ ಕುದಿಸಿದ್ರೆ ನಮ್ಗೆ ಕೀಮಾ ಗ್ರೇವಿ ರೆಡಿ ಆಗ್ಬಿಡುತ್ತೆ ಫ್ರೆಂಡ್ಸ್. ತುಂಬಾ ಈಸಿ. ನಾನು ಹೇಳ್ಕೊಟ್ಟಿರೋ ಸ್ಟೆಪ್ ನ ಫಾಲೋ ಮಾಡಿ ಮಾಡಿದ್ರೆ ಉಂಡೆ ಒಂದು ಕೂಡ ಉಳಿಯೋದಿಲ್ಲ. ನೋಡ್ತಾ ಇರ್ಬೋದು
ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ನ ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.